ಸಿಟಿ ರವಿ ಅವರನ್ನ ಪೊಲೀಸರು ಕರ್ಕೊಂಡು 400 ಕಿಲೋಮೀಟರ್ ಸುತ್ತಾಡಿಸಿರುವಂತಹ ಪ್ರಕರಣ ಏನಿದೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಸವರಾಜ ಹೊರಟ್ಟಿ ಅವರು ಕೂಡ ಸಭಾಪತಿಗಳು ಮಾತನಾಡಿದ್ದಾರೆ. ನನ್ನ ಸಹೋದ್ಯೋಗಿಯವರನ್ನ ಮಾತನಾಡಿಸಿದ್ದಾರೆ. ಆ ಸಂದರ್ಭದಲ್ಲಿ ಗರಂ ಆಗಿದ್ದಾರೆ. ಅವರು ಸಭಾಪತಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಏನು ಸದನದ ಒಳಗೆ ನಡೆಯುವ ವಿಚಾರಗಳಿಗೆ ಹಸ್ತಕ್ಷೇಪ ಮಾಡುವಂತಿಲ್ಲ. ಎಕ್ಸಾಕ್ಟ್ಲಿ ಮೊನ್ನೆಯಿಂದ ಹೇಳ್ತಾ ಇದ್ದಿದ್ದು ಅದನ್ನೇ. ಪೊಲೀಸ್ ನಡೆಗೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರು ಗರಂ ಆಗಿದ್ದಾರೆ. ಮಹಜರು ಕೇಳಲು ಬಂದ ಪೊಲೀಸರ ವಿರುದ್ಧ ಗರಂ ಆಗಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಸದನದ ಒಳಗೆ ಬರಬಾರದು ಅಂತ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪೊಲೀಸರೇ ಜೈಲಿಗೆ ಹೋಗಬೇಕಾಗತ್ತೆ ಅಂತ ಖಡಕ್ ಎಚ್ಚರಿಕೆಯನ್ನ ಸಭಾಪತಿಗಳಾಗಿರುವಂತಹ ಬಸವರಾಜ ಹೊರಟ್ಟಿ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕಾರಣ ಈಗ ಕೇಸ್ ದಾಖಲಾಗಿರೋದ್ರಿಂದ ಸ್ಥಳ ಮಹಜರನ್ನ ಮಾಡಬೇಕಲ್ಲ, ಅದಕ್ಕೆ ಪರವಾನಗಿಯನ್ನ ಪಡ್ಕೊಳ್ಳಕ್ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಈ ರೀತಿಯಾಗಿ ಗರಂ ಆಗಿದ್ದಾರೆ. ಮತ್ತೆ ಸಂಘರ್ಷಕ್ಕೆ ಕಾರಣವಾಗುತ್ತಾ ಸಭಾಪತಿಯವರ ಹೇಳಿಕೆ? ಹೊರಗಿನ ಆಡಿಯೋ ವಿಡಿಯೋ ಪರಿಗಣಿಸಲು ಸಾಧ್ಯನಾ? ಅದು ಬರಲ್ಲ ಅಂತ ಹೇಳ್ತಾ ಇದ್ವಿ. ಬಟ್ ಏನ್ ಹೇಳ್ತಾರೆ ಹೊರಟ್ಟಿ ಸರು? ಪೊಲೀಸ್ ತನಿಖೆ ಹೇಗೆ ಸಾಗುತ್ತೆ? ಹಿರೇಬಾಗೇವಾಡಿ ಎಫ್ಐಆರ್ ತನಿಖೆ ಹೇಗೆ ಆಗಿದ್ದಾಗ ಹಾಗಾದ್ರೆ ಕೋರ್ಟ್ ಅಂಗಳಕ್ಕೆ ಹೋಗುತ್ತಾ ಸಾಂವಿಧಾನಿಕ ಸಂಘರ್ಷ? 100% ಹೋಗಬೇಕಾಗತ್ತೆ. ಕಾರಣ ಇಲ್ಲಿಯವರೆಗೂ ಇಂಥದಕ್ಕೆ ಅವಕಾಶಗಳನ್ನ ಮಾಡಿಕೊಟ್ಟಿರಲಿಲ್ಲ. ಸದನದ ಒಳಗಡೆಗೆ ಇಂಥ ಘಟನೆ ಆದಾಗ ಅದನ್ನ ಸ್ಥಳ ಮಹಜರನ್ನ ಮಾಡಬೇಕಾದ್ರೆ ಅದಕ್ಕೆ ಪರವಾನಗಿಯನ್ನ ತೆಗೆದುಕೊಳ್ಬೇಕಾಗತ್ತೆ. ಅದನ್ನ ಅವಕಾಶನೂ ಇಲ್ಲ, ಅಲ್ಲಿ ಪೊಲೀಸರ ಹಸ್ತಕ್ಷೇಪ ಮಾಡೋ ಹಾಗಿಲ್ಲ. ಅದೇ ವಿಚಾರವನ್ನ ಮೊನ್ನೆಯಿಂದನೂ ಕೂಡ ಹೇಳ್ತಾ ಇದ್ವಿ. ಈಗ ಬಸವರಾಜ ಹೊರಟ್ಟಿ ಸರ್ ಕೂಡ ಅದನ್ನೇ ಹೇಳಿದ್ದಾರೆ. ಇದರಲ್ಲಿ ಯಾವುದೂ ಇಲ್ಲ. ನಮಗೆ ಮೂಲ ಏನಂದ್ರೆ ನಮ್ಮ ವಿಧಾನ ಪರಿಷತ್ ವಿಡಿಯೋ ಆಡಿಯೋ ಮತ್ತು ನಮ್ಮ ಇವೆಲ್ಲ ರೆಕಾರ್ಡ್ ನಮ್ಮಲ್ಲಿದ್ದರೆ ಮಾತ್ರ ನಮ್ಗೆ ಅಥೆಂಟಿಕ್. ಹೊರಗೆ ಯಾರು ಕೊಟ್ಟರು, ಮೊಬೈಲ್ ಕೊಟ್ಟರು, ಮತ್ತೊಂದನ್ನು ಕೊಟ್ಟರು ಅಂದ್ರೆ ಅದನ್ನ FSL ಕೊಟ್ಟರೆ ಕಳಿಸ್ತೀವಿ. ಆ ರಿಪೋರ್ಟ್ ಏನು ಬರುತ್ತೆ, ಆ ರಿಪೋರ್ಟ್ ಮೇಲೆ ತೀರ್ಮಾನ ಮಾಡೋದು. ಅವ್ರು ಕೊಡ್ತಾರೆ, ಹಿಂಗೆ ಹೊರಗೆ ಬಂದವಂತ ಕೊಡ್ತಾರೆ. ಅವರು ಕೊಟ್ಟಾಗ ನಾವೇನು ಮಾಡ್ಬೇಕಂದ್ರೆ ಅವನು ನಮಗೆ ಸಂಬಂಧ ಇಲ್ಲ ವಿಷಯ, ಅದರ ಪರಿಶೀಲನೆ ಮಾಡ್ಬೇಕಾಯ್ತು. ಪರಿಶೀಲನೆ ಮಾಡ್ಬೇಕಾದ್ರೆ FSL ಕಳಿಸ್ಬೇಕು. FSL ರಿಪೋರ್ಟ್ ಏನು ಬರುತ್ತೆ ಅದ್ರ ಮೇಲೆ ನಮ್ಮ ಅಂದರೆ ಅದೊಂದು ಕಂಪ್ಲೇಂಟ್ ಅಂತ ಹಿಂಗಾಗಿದೆ ಅಂತ ಕೊಡ್ತಾರೆ. ಕೊಟ್ಟಾಗ ಅದನ್ನು ಕನ್ಸಿಡರ್ ಮಾಡಬೇಕಾದಂತ ಇರ್ತದೆ. ಇಲ್ಲಿ ರೆಕಾರ್ಡ್ ಆಗಿಲ್ಲ, ಆಗಿಲ್ಲ, ಯಾರೋ ಫೇಕ್ ಮಾಡ್ಕೊಂಡಾರ. ನಮ್ಗೆ ಸಂಬಂಧ ಇಲ್ಲ, ಮಾಡಬಾರ್ದು. ಅವರು ನಮ್ಮ ಹೌಸಿಗೆ ಮಜರ್ ಮಾಡ್ತೀವಿ, ಬಂದಿನ ಮಾಡಿಸ್ಕೊಟ್ಟಿಲ್ಲ. ಹೌಸ್ ಲಾಕ್ ಮಾಡಿದ್ದೀವಿ ನಾವೆಲ್ಲ. ಅದಕ್ಕೆ ನಮಗೇನೂ ಸಂಬಂಧ ಇಲ್ಲ. ಮತ್ತು ಅವರು ಪೊಲೀಸರು ನಮ್ಮ ಇದರಲ್ಲಿ ಬರಲಿಕ್ಕೆ ಯಾವುದೇ ಅವ್ರಿಗೆ ಅಧಿಕಾರ ಇಲ್ಲ ಮತ್ತು ಹಕ್ಕೂ ಇಲ್ಲ. ಸದನದೊಳಗೆ ನಡೆದಿದ್ದು ನಾನ್ ರೂಲಿಂಗ್ ಕೊಟ್ಟಂದ್ರೆ ಮುಗಿದ ಅಧ್ಯಾಯ. ನನಗೆ ಅದಕ್ಕೆ ಇನ್ನು ಹೊರಗಡೆ ಆದಂಥದಕ್ಕೆ ನಮಗೆ ಅವಕ್ಕೇನು ಸಂಬಂಧ ಇಲ್ಲ. ಸರ್ಕಾರ, ಪೊಲೀಸರು ಅವ್ರ ಜವಾಬ್ದಾರಿ, ನಾನು ಜವಾಬ್ದಾರಿ ಅಲ್ಲ. ಅಲ್ಲಿ ಏನಾದರೂ ಅನ್ಯಾಯ ಆಗಿದ್ದರೆ ನನಗೆ ಹಿಂಗೆ ಅನ್ಯಾಯ ಆಗೈತಿ, ನನ್ನ ಹಕ್ಕು ಚ್ಯುತಿ ಆಗೈತಿ, ನನಗೆ ಹಿಂಗಾಗೈತಿ, ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ಅದನ್ನು ನಾವು ಪರಿಶೀಲನೆ ಮಾಡ್ತೀವಿ. ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಇದನ್ನೇ ವಿಚಾರವನ್ನ ಪಬ್ಲಿಕ್ ಟಿವಿ ಸತತವಾಗಿ ಹೇಳ್ತಾನೆ ಬಂದ್ವಿ. ಈ ವಿಚಾರದಲ್ಲಿ ಹೇಗೆ FIR ದಾಖಲಾಯಿತು, ಸದನದ ಒಳಗಡೆಗೆ ನಡೆದಿರುವಂತಹ ವಿಚಾರವನ್ನ ಕೇಸ್ ಹೇಗೆ ರಿಜಿಸ್ಟರ್ ಮಾಡಿದ್ರು, ಅರೆಸ್ಟ್ ಹೇಗಾಯ್ತು, ಈ ಪ್ರಕರಣ ಬಹಳ ಚರ್ಚೆಗೆಡೆ ಮಾಡಿ ಕೊಡ್ತಾ ಇದೆ. ಈಗ ಪೊಲೀಸರು ಒಂದು ರೀತಿಯಾಗಿ ಇಕ್ಕಟ್ಟಿಗೆ ಸಿಕ್ಕಾಕೊಂಡ್ಬಿಟ್ಟಿದಾರಾ ಅಂತ? ಅರುಣ್, ಖಂಡಿತವಾಗಿ ಕೂಡ ಇಲ್ಲಿ 7 ವಿಚಾರಗಳ ಬಗ್ಗೆ ಒಂದು ರೀತಿಯಲ್ಲಿ ವಾದ ಪ್ರತಿವಾದ ಇರತಕ್ಕಂಥದ್ದು. ಅಂದರೆ BJP ಕ್ಲೈಮ್ ಮಾಡುವಂಥದ್ದು ಸದನ ನಡಿಬೇಕಾದ್ರೆ ಜೊತೆಗೆ ಸದನ ಸಭಾಂಗಣದ ಒಳಗಡೆ ಏನೇ ಆದರೂ ಕೂಡ ಅದಕ್ಕೆ ಕಸ್ಟೋಡಿಯನ್ ಸಭಾಪತಿ ಆಗಿರ್ತಾರೆ. ಆ ಕಾರಣಕ್ಕೋಸ್ಕರವಾಗಿ ಅವರೇ ರೂಲಿಂಗ್ ಕೊಡಬೇಕಾಗತ್ತೆ, ಅವರೇ ತೀರ್ಮಾನ ಕೊಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಪೊಲೀಸರ ಹಸ್ತಕ್ಷೇಪ ಇರಬಾರ್ದು ಅಂತ. ಆದರೆ ಕಾಂಗ್ರೆಸ್ನವರ ವಾದದ ಪ್ರಕಾರ ಸಭಾಧ್ಯಕ್ಷರು ಒಂದು ಸಾರಿ ಅನಿರ್ದಿಷ್ಟಾವಧಿಗೆ ಮುಂದೂಡಿಕೆ ಮಾಡಿದ ಬಳಿಕ ಅದಾದ ನಡೆದಂಥ ಪ್ರಕ್ರಿಯೆಗಳಾಗಿರ್ಬೋದು, ಜೊತೆಗೆ ಸದನವನ್ನು ಮುಂದೂಡಿದ ಬಳಿಕ ಸದನದೊಳಗಡೆ ಆಗಿರ್ತಕ್ಕಂಥ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಅದನ್ನು ಪೊಲೀಸರು ತನಿಖೆ ಮಾಡ್ಬೋದು ಅಂತ ಅವರು ವಾದವನ್ನು ಮಾಡ್ತಾರೆ. ಆದರೆ ಈಗ ಬಸವರಾಜ ಹೊರಟ್ಟಿಯವರು ಅದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಂದರೆ ಪೊಲೀಸರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾನು ಸದನದ ಕಸ್ಟೋಡಿಯನ್, ಈಗಾಗಲೇ ಮಹಾಜರ್ಗೂ ಕೂಡ ಕೇಳೋಕೆ ಬಂದಿದ್ರು, ಇಲ್ಲ ಮಾಡಂಗಿಲ್ಲ ಅಂತಲೂ ಕೂಡ ಸೂಕ್ಷ್ಮವಾಗಿ ನಾನು ಹೇಳಿದ್ದೇನೆ. ಹಾಗಾಗಿ ಅದು ಏನೇ ಸದನದ ಒಳಗಡೆ ಆಗಿರ್ತಕ್ಕಂಥ ಪ್ರಕ್ರಿಯೆಗಳಿಗೆ ನಾನೇ ಅಂತಿಮ ತೀರ್ಮಾನ ತೆಗೆದುಕೊಳ್ಬೇಕಾಗತ್ತೆ, ಪೊಲೀಸರು ಹಸ್ತಕ್ಷೇಪ ಮಾಡೋಂಗಿಲ್ಲ. ಒಂದು ವೇಳೆ ಏನಾದರೂ ಮಹಾಜರು ಪ್ರಕ್ರಿಯೆ ಬೇರೆ ಇದಕ್ಕೆ ಏನಾದರೂ ಸದನದ ಒಳಗಡೆ ಬಂದರೆ ಪೊಲೀಸರೇ ಒಂದು ರೀತಿಯಲ್ಲಿ ಜೈಲಿಗೆ ಹೋಗಬೇಕಾಗತ್ತೆ ಅನ್ನೋ ಮಾತನ್ನು ಸಭಾಪತಿ ಹೇಳಿರ್ತಕ್ಕಂಥದ್ದು. ಹಾಗಾಗಿ ಇವರ ಹೇಳಿಕೆಯಿಂದ ಈಗ ಟ್ವಿಸ್ಟ್ ಸಿಕ್ಕಿದೆ. ಪೊಲೀಸರು ಹಿರೇಬಾಗೇವಾಡಿ ಸ್ಟೇಷನಲ್ಲಿ FIR ದಾಖಲು ಮಾಡ್ಕೊಂಡಿದ್ದಾರೆ, 2 ಸೆಕ್ಷನನ್ನು ಹಾಕಿದ್ದಾರೆ. ಹಾಗಾಗಿ ಯಾವ ರೀತಿ ತನಿಖೆ ಸಾಗುತ್ತೆ ಅಂತ, ಯಾಕೆಂದರೆ ಇವ್ರು ಹೇಳ್ತಾರೆ ಅಲ್ಲಿ ಮಹಾಜರು ಮಾಡೋಂಗಿಲ್ಲ ಅಂತ. ಆದರೆ ಆ ಒಂದು ಸಭಾಂಗಣದ ಒಳಗಡೆ ಜಟಾಪಟಿ ಆಗಿರ್ತಕ್ಕಂಥದ್ದು, ಆ ಒಂದು ಪದ ಬಳಕೆ, ಆರೋಪ ಪ್ರತ್ಯಾರೋಪ ಏನಿದೆ ಸಭಾಂಗಣದ ಒಳಗಡೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಇದನ್ನು ಎಲ್ಲ ಒಂದು ಕಡೆ ಮತ್ತೆ ಕೋರ್ಟ್ ಅಂಗಳಕ್ಕೆ ತೆಗೆದುಕೊಂಡು ಹೋಗ್ತಾರೋ
ಅಥವಾ ಸರ್ಕಾರ ಏನಿಲ್ಲ ಬೇಡ ಅಂತೇಳಿ ಅಲ್ಲಿಗೆ ಅದನ್ನು ನಿಲ್ಲಿಸ್ಬಿಡ್ತಾರೋ ಏನು ಕೂಡ ಕಾದು ನೋಡಬೇಕಾಗತ್ತೆ. ಒಂದಂತೂ ಸತ್ಯ, ಈ ರಾಜಕೀಯ ಆಟದಲ್ಲಿ ಒಂದು ರೀತಿಯಲ್ಲಿ ಪೇಚಿಗೆ ಸಿಲುಕಿದಂಥವ್ರು ಪೊಲೀಸರೇ. ಯಾಕೆಂದರೆ ಅವತ್ತು ಇಡೀ ರಾತ್ರಿ ಆ ಒಂದು CT ರವಿ ಆರೋಪಿ ಆಗಿದ್ದಂಥ ಸಂದರ್ಭದಲ್ಲಿ ಇಡೀ ರಾತ್ರಿ ಎಲ್ಲವನ್ನು ಕೂಡ ಸುತ್ತಾಡಿಸಿರ್ತಕ್ಕಂಥದ್ದು ಪ್ರಕ್ರಿಯೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ, ಜೊತೆಗೆ ಅದನ್ನು ಬೇರೆ ಬೇರೆ ರೀತಿಯ ಬೆಳವಣಿಗೆಗಳನ್ನು ನಡೆದುಕೊಂಡಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಈಗ ತನಿಖಾ ಹಂತದಲ್ಲೂ ಕೂಡ ಪೊಲೀಸರು ಪೇಚಿಗೆ ಸಿಲುಕಿದ್ದಾರೆ. ಅಂತಿಮವಾಗಿ ಹಿರಿಯ ಅಧಿಕಾರಿಗಳಿಂದ ಏನು ಒಂದು ಸೂಕ್ತ ನಿರ್ದೇಶನ ಹೋಗುತ್ತೋ, ಕಾನೂನಿನ ಪ್ರಕ್ರಿಯೆಗಳು ಏನಾಗುತ್ತೋ ಅನ್ನೋ ಆಧಾರದ ಮೇಲೆ ಆ ಒಂದು FIR ನಿಂತಿದೆ ಅಂತ ಸ್ಪಷ್ಟವಾಗಿ ಹೇಳ್ಬೋದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ರವೀಶ್, ವಾಪಸ್ ನಿಮ್ಮ ಹತ್ರ ಬರ್ತೀನಿ.